ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನೇಪಾಳದವ್ರಿಗೆ 2082 ಅಂದರೆ ನಂಬ್ತೀರಾ? ಹೌದು, ಇವತ್ತು ನ್ಯೂ ಇಯರ್ 2018 ಮುಗಿಸಿ 2082ಗೆ ನೇಪಾಳದವರು ಕಾಲಿಟ್ಟಿದ್ದಾರೆ. ಯಾವ ಥರ ಹೇಗೆ ಇವ್ರು ಯಾವ ಕ್ಯಾಲೆಂಡರ್ನ ಫಾಲೋ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ, ನೋಡ್ಕೊಂಡು. ನೇಪಾಳದ ಜನಗಳು ವಿಕ್ರಮ್ ಸಂವತ್ ಅನ್ನೋ ಕ್ಯಾಲೆಂಡರ್ನ ಫಾಲೋ ಮಾಡ್ತಾರೆ. ಈ ವಿಕ್ರಮ್ ಸಂವತ್ ಎಲ್ಲಿಂದ ಹುಡ್ತು ಗೊತ್ತಾ? ಇದು ಬಂದಿದ್ದು ನಮ್ಮ ಇಂಡಿಯಾದ ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿಯ ರಾಜನಾದ ವಿಕ್ರಮಾದಿತ್ಯ ಈ ಕ್ಯಾಲೆಂಡರ್ನ ಮಾಡಿದ್ದು. ಸೂರ್ಯ ಹಾಗೂ ಚಂದ್ರನ ಗಣನೆಯ ಪ್ರಕಾರ ಈ ಕ್ಯಾಲೆಂಡರ್ನ ಮಾಡಿರೋದು. ಅದನ್ನ ಇಂಡಿಯಾದಲ್ಲೂ ಕೂಡ ಫಾಲೋ ಮಾಡ್ತಾರೆ, ಹಾಗೆ ನೇಪಾಳದವರು ಕೂಡ ಇದನ್ನ ಫಾಲೋ ಮಾಡ್ತಾರೆ. ವಿಕ್ರಮ್ ಸಂವತ್ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ಗಿಂತ 57 ಇಯರ್ಸ್ ಮುಂದೆ ಇದೆ. ಅಂದ್ರೆ ಇವಾಗ 2024 ಅಲ್ವಾ, 2024 ಇಂಟು 57 ಮಾಡಿದಾಗ 2081 ಆಗುತ್ತೆ. ಆ್ಯಂಡ್ ಇವರು ಇಲ್ಲಿ ಫಾಲೋ ಮಾಡುವಂಥ ಮಂತ್ ಬಂದ್ಬಿಟ್ಟು ಚೈತ್ರ, ವೈಶಾಖ, ಆಷಾಢ ಈ ಮಂತನ್ನೇ ಫಾಲೋ ಮಾಡ್ತಾರೆ. ಸೊ ಚೈತ್ರ ತಿಂಗಳ ಎಂಡ್ ಅಲ್ಲಿ ಇಯರ್ ಎಂಡ್ ಹಾಗೂ ವೈಶಾಖ ತಿಂಗಳದ ಮೊದಲನೇ ವರ್ಷ ಇವ್ರಿಗೆ ಹೊಸ ವರ್ಷ ಆಗುತ್ತೆ. ಹಾಗಾಗಿ ಹೊಸ ವರ್ಷದ ಜನ ಎಲ್ಲ ನೇಪಾಳೀಸ್ ಅವರು ಕೂಡ ನ್ಯೂ ಇಯರ್ ಥರ ಇದನ್ನು ಸೆಲೆಬ್ರೇಟ್ ಮಾಡಿ ಪಿಕ್ನಿಕ್ಕಿಗೆ ಅಂತ ಆ ದಿನ ಆಚೆ ಹೋಗ್ತಾರೆ. ಸೊ ನಾವು ಕೂಡ ಈ ದಿನ ಪಿಕ್ನಿಕ್ಕಿಗೆ ಅಂತ ಆಚೆ ಬಂದಿದ್ದೀವಿ. ಇಲ್ಲಿ ಬಂದಿರೋದು ಒಂದು ಫಾರೆಸ್ಟ್ ಏರಿಯಾ. ನಾವು ಹೋಗ್ತಾ ಇರೋದು ಫಸ್ಟ್ ಟೈಮ್ ಈ ಥರದ ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ತಾ ಇರೋದು. ಪೂರ್ತಿ ಗ್ರೀನರಿ ತುಂಬಿತ್ತು. ಮಾರ್ಚಲ್ಲಿ ಚಿಗ್ರೋ ಕಾಲ ಆಗಿರೋದ್ರಿಂದ ಗ್ರೀನರಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಈ ಥರ ಫಾರೆಸ್ಟ್ ಏರಿಯಾದಲ್ಲಿ ನಾನು ಹೋಗಿರಲಿಲ್ಲ. ನಾವು ಯಾವಾಗಲೂ ಹೋಗೋ ಫಾರೆಸ್ಟ್ ಏರಿಯಾದ ಲೆಫ್ಟ್ ತಗೊಂಡ್ರೆ ಇಷ್ಟು ದೊಡ್ಡ ಫಾರೆಸ್ಟ್ ಏರಿಯಾ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸರಿಸುಮಾರು 8 ಕಿಲೋಮೀಟರ್ ಅಂತೂ ಈ ಫಾರೆಸ್ಟ್ ಏರಿಯಾ ಕವರ್ ಆಗಿತ್ತು. ಬರೀ ಒಂದು ಏರಿಯಾದಲ್ಲಿ ಮಾತ್ರ ಇರೋದಿದು. ಇವತ್ತು ಪಿಕ್ನಿಕ್ ಇರೋದ್ರಿಂದ ಎಲ್ಲರೂ ಕೂಡ ಔಟಿಂಗ್ ಹೋಗಿದ್ರು. ಇದು ಕೂಡ ಒಂದು ಫಾರೆಸ್ಟ್ ಒಳಗಡೆ ಒಂದು ಲೇಕ್ ಇದೆಯಂತೆ. ಸ್ವಲ್ಪ ಆನಿಮಲ್ಸ್ಗಳು ಕೂಡ ಕಾಣಿಸುತ್ತೆ. ಅಷ್ಟು ಈಸಿಯಾಗಿ ಒಳಗಡೆ ಹೋಗೋಕ್ಕಾಗಲ್ಲ. ಗಾಡಿಯಲ್ಲಿ ಹೋಗೋರು ಲೈಸೆನ್ಸ್ ಇದ್ದೇ ಹೋಗಬೇಕು. ಅದಕ್ಕೆ ನಾವು ಹೋಗಿ ಬರೋಣ ಅಂದಿದ್ದಕ್ಕೆ ಬೇಡ ಅಂತ ನಾವೆಲ್ಲ ಹೋಗ್ತಿದ್ದೀವಿ ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋದ್ರು. ನಾವೆಲ್ಲಿಗೆ ಹೋಗಿದ್ವಿ ನೋಡ್ಕೊಂಡು ಬನ್ನಿ. ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ನಾನಿವತ್ತು ಸಸ್ಪೆನ್ಸ್ ಜಾಗಕ್ಕೆ ಬಂದಿದ್ದೀನಿ. ಆ್ಯಂಡ್ ಏನಕ್ಕೆ ಬಂದಿದ್ದೀನಿ ಅಂತ ಅಂದರೆ ಇವತ್ತು ನ್ಯೂ ಇಯರ್, ನೇಪಾಳ ಜನಗಳ ನ್ಯೂ ಇಯರ್ ಇವತ್ತು. ಸೊ ಇವತ್ತಿನ ದಿನ ಆಲ್ಮೋಸ್ಟ್ ಆಲ್ ಎಲ್ಲರೂ ಹೊರಗಡೆ ಹೋಗ್ತಾರೆ. ಎಲ್ಲಿ ಬಂದಿದ್ದೀನಿ ಹೇಗಿದೆ ಅಂತ ಅಂದರೆ ಇದು ಹೆಸರು ಅಂಬ್ರೆಲಾ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಇದ್ರ ಹೆಸರು. ಫುಲ್ ಅಂಬ್ರೆಲಾ ಇದೆಯಂತೆ. ಒಂದು ಲೇಕ್ ಇದೆಯಂತೆ. ಮ್ಯಾಪಲ್ಲಿ ಸರ್ಚ್ ಮಾಡಿದಾಗ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ತೋರಿಸ್ತು. ಇವತ್ತು ತುಂಬ ಜನ ಪಿಕ್ನಿಕ್ಕಿಗೆ ಹೋಗ್ತಾರೆ. ಹಾಗಾಗಿ ನಾವಿಲ್ಲಿ ಬಂದಿದ್ದೀವಿ. ಇದ್ರ ಒಳಗಡೆ ಹೋಗಬೇಕು ಅಂದರೂ ಎಂಟ್ರೆನ್ಸ್ ಫೀಸ್ ಇತ್ತು. ಇಲ್ಲಿ ಎಂಟ್ರೆನ್ಸ್ ಫೀಸ್ ತೊಗೊಂಡು ನಾವು ಒಳಗಡೆ ಹೊರಟ್ವಿ. ನಾವು ಬಂದಿರೋದು ಅಂಬ್ರೆಲಾ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸು. ಇಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ ಒಂದು ಲೇಕ್ ಇದೆ. ಆ ಲೇಕ್ ಸೌರಾಗೆ ಕನೆಕ್ಟ್ ಆಗುತ್ತೆ. ಸೊ ಆ ಲೇಕ್ ಹತ್ರ ಒಂದು ಸ್ಟ್ರೀಟ್ ಥರ ಈ ಥರ ಸ್ಟ್ರೈಟ್ ಒಂದು ಛತ್ರಿದು ಇದು ಮಾಡಿದ್ದಾರೆ. ಅಕ್ಕಪಕ್ಕ ಎಲ್ಲ ಕೆಲವೊಂದು ಚಿಕ್ಕ ಪುಟ್ಟ ಹೋಟೆಲ್ಸು, ಪಾನಿಪುರಿ ಈ ಥರದ್ದು ಶಾಪ್ಗಳಿದೆ. ಚೆನ್ನಾಗಿದೆ. 50 ರೂಪೀಸ್ ಎಂಟ್ರೆನ್ಸ್ ಫೀಸು ವರ್ತು. ತುಂಬ ಜನ ನೇಪಾಳದವ್ರಿಗೆ ಇದು ಏನೇನು ಅಲ್ಲ ಅನ್ನೋ ಥರ ಹೇಳ್ತಾರೆ, ಬಟ್ ಚೆನ್ನಾಗಿದೆ. ಏನು ಸರ್, ಏನು ಕೆಲಸ ನಿಮಗೆ? ಲಡ್ಡು. ಇವಾಗ ಏನು ಕೆಲಸ ಗೊತ್ತಾ? ಲಡ್ಡುಗೆ ಆಟ ಸಾಮಾನು ಕೊಡಿಸ್ಬೇಕು, ಜಾಸ್ತಿ ಟಾಯ್ಸ್ ಕೊಡಿಸ್ಬೇಕು ಅಂದರೆ ಎಷ್ಟು ಅಂಬ್ರೆಲಾ ಇದೆ ಅಂತ ಮಾಡಬೇಕು. ಓಕೆ, ಬಾಬು ಇದು ಕೊಡ್ತೀರ ನೋಡಿ. ಯಾರೋ ನಮ್ಮ ಲಡ್ಡು ಕೇಟಾಗಿ ಇಂಥದ್ದನ್ನ ನೋಡಿ ಇಂಥ ಮಕ್ಕಳು ಹಾಳಾಗೋದು. ನೋಡಿ ಒಂದು ಆಲ್ರೆಡಿ ಇಷ್ಟೇ ಒಂದು ಲಡ್ಡುಗೆ ಎಲ್ಲಿ ಹೋದರೂ ಟಾಯ್ಸ್ ಬೇಕು ಅನ್ನೋದು ಕಾಮನ್. ಬಟ್ ಅಲ್ಲೊಂದು ಹುಡುಗ ಇಟ್ಕೊಂಡ್ಬಿಟ್ಟು ಒಂದು ಟಾಯ್ನ ತೊಗೊಂಡು ಬಂದು ತಗೋ ಅಂತ ಲಡ್ಡುಗೆ ಕೊಡ್ತಾ ಇತ್ತು. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಬಂದಾದಮೇಲೆ ಇಲ್ಲಿ ಲೇಕ್, ಇದು ಸೌರಾ ಲೇಕಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ.
ಅಲ್ಲಿದಾನಲ್ಲ ಯಾವುದು ಅದು ಲಡ್ಡು. ಇದು ಲಡ್ಡುನಾ? ಇದು ಪಪ್ಪ, ಇದು ನಾನಾ? ಇದು ನಾನು, ಇದು ನೀರು, ಅದು ಅಮ್ಮಮ್ಮ ಅಂತ. ಪ್ಲೇಸ್ ಏನೋ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಬಟ್ ಸಿಕ್ಕಾಬಟ್ಟೆ ಬಿಸಿಲು ಹೊಡಿತಾ ಇತ್ತು. ಅಲ್ಲಿ ಒಂದು ನಿಮಿಷ ಕೂಡ ಫೋಟೋ ತೊಗೊಳೋದಕ್ಕೆ ಕೂಡ ಆಗ್ತಿರಲಿಲ್ಲ. ರಿಕ್ಕಿ ಅಂತೂ ಸಿಕ್ಕಾಬಟ್ಟೆ ಬಿಸ್ತಿದೆ, ಬಾ ಮೇಲೆ ಹೋಗೋಣ ಅಂತ ಕರೀತಾ ಇದ್ರು. ಏನು ಬೇಕು ಲಡ್ಡು? ಅಯ್ಯೋ, ಹೇಗೆ ಒಳಗಡೆ ಹೋಗೋದು ಇದು? ಇನ್ನು ಇಲ್ಲಿ ಇದೊಂದು ಹೋಟೆಲ್. ಈ ಹೋಟೆಲಲ್ಲಿ ಒಂಥರ ಪಾರ್ಕ್ ಯಾವ ಥರ ಮಾಡಿದರು ಅಂತ ಹೇಳಿದ್ರೆ ಸ್ವಿಂಗ್ಸ್ಗಳಿತ್ತು, ತುಂಬಾ ಒಂಥರ ಬಾಲಿಯಲ್ಲಿರೋ ಅಂಥ ಎಫೆಕ್ಟ್ ಇತ್ತು. ಸೊ ಓಕೆ, ಇಲ್ಲೆಲ್ಲ ಫೋಟೋ ತೊಗೊಳಕ್ಕೆ ಚೆನ್ನಾಗಿರುತ್ತೆ, ಒಳಗಡೆ ಹೋಗೋಣ ಅಂತ ಹೋದರೆ ಅಲ್ಲಿ ಎಂಟ್ರೆನ್ಸ್ ಫೀಸ್ 50 ರುಪೀಸ್ ಅಂತೆ. ಬಟ್ ಇದೇ ಹೋಟೆಲಲ್ಲಿ ಏನಾದರೂ ತಿಂದರೆ ಕುಡಿದ್ರೆ ಫ್ರೀ ಅಂತೆ. ಸೊ ಸುಮ್ಮನೆ ಎಂಟ್ರೆನ್ಸ್ ಫೀಸ್ ಕಟ್ಟೋದು ಯಾಕೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ಸ್ವಲ್ಪ ಜ್ಯೂಸ್ ಕುಡಿದು ಅದ್ರ ಒಳಗಡೆ ಹೋದ್ವಿ. ಚಿಕ್ಕ ಪಾರ್ಕ್ ಥರ ಚೆನ್ನಾಗಿತ್ತು. ಇಲ್ಲಿ ಈ ಥರ ಫೋಟೋಸ್ ಶೂಟ್ಗೆ ಅಂತ ಹೇಳಿಬಿಟ್ಟು ಸ್ವಿಂಗ್ಸ್ಗಳು, ಟಾಯ್ಸು ಇದೆಲ್ಲ ಇಟ್ಟಿದ್ರು. ಇಲ್ಲಿ ತುಂಬಾ ಫೋಟೋಸ್ಗಳು, ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇಷ್ಟು ಇಲ್ಲಿ ತೆಗೆಸ್ಕೊಂಡಿದೆ ಅಂತ ಫೋಟೋಸ್ಗಳು. ಬಟ್ ಲಡ್ಡು ತುಂಬಾ ಅನೋಯಿಂಗ್ ಆಗೋಗ್ಬಿಟ್ಟಿದ್ದ. ಅವನಿಗೆ ಟಾಯ್ಸ್ ಬೇಕು ಅನ್ನೋ ಇದರಲ್ಲಿ ಅವ್ನು ಫೋಟೋಸ್ ತೆಗೆಸ್ಕೊಳ್ಳೋಕೆ ಒಪ್ಕೊತಿರ್ಲಿಲ್ಲ. ಹೇಗೋ ಹಾಗೆ ಅವನಿಗೆ ಸ್ವಲ್ಪ ಪೂಸಿ ಹೊಡೆದು ಅಲ್ಲಿಂದ ಹೊರಗಡೆ ಬಂದು. ಲಡ್ಡು ಎಲ್ಲೋದ? ಕಳ್ದೋಗ್ಬಿಟ್ಟಿದಾನಲ್ಲ ನಮ್ಮ ಲಡ್ಡು. ಅಪ್ಪೋ, ಇಲ್ಲೇ ಇದ್ದಾನೆ ಲಡ್ಡು. ರೈನೋಸರಸ್ ಇದೆ ಅಲ್ಲಿ. ಎಲ್ಲಿದೆ ರೈನೋ? ತೋರಿಸು. ರೈನೋ ಎಲ್ಲಿದೆ? ತೋರಿಸು. ಕೋಪ ಮಾಡ್ಕೊಂಡಿದೆ, ಟಾಯ್ಸ್ ಕೊಡಿಸಿಲ್ಲ. ಟಾಯ್ಸ್ ಇಲ್ಲಿ 50 ರೂಪಾಯಿ ಟಾಯ್ಸು ಕೂಡ 500 ರುಪೀಸ್ ಲೆಕ್ಕದಲ್ಲಿದೆ. ಟಾಯ್ಸ್ ಕೊಡಿಸಿಲ್ಲ ಅಂತ ಸಿಕ್ ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಲಡ್ಡು? ವಾಟ್ ನೆಕ್ಸ್ಟ್? ನನಗೆ ಡಿಸಪಾಯಿಂಟ್ ಆಗಿದ್ದು ಒಂದೇ ಒಂದು ವಿಷಯದಲ್ಲಿ. ಆಚೆ ಕಡೆ ಬಂದ್ವಿ ಬಟ್ ಎಷ್ಟು ದೂರ ಇದೆ ಅಂದರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟ್ರ್ ದೂರ ಪಾರ್ಕಿಂಗ್ ಇದೆ. ಅರ್ಧ ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗಿ ಆಮೇಲೆ ಬೈಕ್ ಹತ್ತಬೇಕು. ಅದೊಂದು ಡಿಸಪಾಯಿಂಟೆಡ್ ಇಲ್ಲಿ. ಆ ಥರ ಇದ್ದಿದ್ರೆ ಪಾರ್ಕಿಂಗ್ ಚೆನ್ನಾಗಿರ್ತಿತ್ತು. ತುಂಬ ದೂರ ಇದೆ. ಈ ಬಿಸಿಲಲ್ಲಿ ಅಷ್ಟು ದೂರ ನಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ. ನಮ್ಮ ಲಡ್ಡುದು ಶೂ ಬಿಚ್ಚೋಗ್ಬಿಟ್ಟಿತ್ತು. ಸೊ ಅವ್ರು ಕಟ್ಕೊಂಡು ಅಲ್ಲೇ ಹಿಂದೆ ಬರ್ತಾ ಇದ್ದಾರೆ. ಅವನು ಆಲ್ರೆಡಿ ಎತ್ಕೊಳ್ಳಿ ಪಪ್ಪು, ಅಮ್ಮು ಎತ್ಕೊಳ್ಳಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಹೂವಿನ ಗಿಡ ಇದೆ, ಎಷ್ಟು ಚೆನ್ನಾಗಿದೆ ಹೂವಿನ ಗಿಡಗಳು. ಸ್ವಲ್ಪ ಅಂದರೆ ರೂರಲ್ ಏರಿಯಾ ಇದು ಕೂಡ, ಸಿಟಿಯಿಂದ ಆಚೆಗಿದೆ. ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಒಳ್ಳೆ ಎಂಜಾಯ್ಮೆಂಟು. ಒಂದಿನ ಪಿಕ್ನಿಕ್ಕಿಗೆ ಕರೆಕ್ಟಾಗಿರುತ್ತೆ. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಚೆ ಕಡೆ ಬಂದ್ವಿ. ಇವಾಗ ಲಂಚ್ ಟೈಮ್, ಏನಾದರೂ ತಿನ್ನೋಕೆ ಹೋಗಬೇಕು. ತುಂಬ ದಿನದಿಂದ ಅಂದ್ಕೊಂಡಿದ್ದು ಬ್ರೌನಿ ಅಲ್ಲಿ ಸಿಗುತ್ತೆ ಒಂದು ಪ್ಲೇಸಲ್ಲಿ. ಸೊ ಲೆಟ್ಸ್ ಸಿ. ಇಲ್ಲಿಂದ 17 ಕಿಲೋಮೀಟರ್ ದೂರ ಇದೆ. ಒಂದು ಬ್ರೌನಿ ತಿನ್ನೋಕ್ಕೆ 17 ಕಿಲೋಮೀಟರ್ ಹೋಗಬೇಕಾ ಅಂತಿದ್ದಾರೆ ರಿಕ್ಕಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ತಿನ್ನಬೇಕು ಅಂದರೆ ತಿನ್ನಬೇಕು. ಚೆನ್ನಾಗಿದ್ದಾಗಲೇ ತಿಂದ್ಬಿಡ್ಬೇಕು. ನಾನು ಬೇರೆ ಯೋಗ ಸ್ಟಾರ್ಟ್ ಮಾಡಿರೋದಕ್ಕೂ ಅದಕ್ಕೂ ಚೆನ್ನಾಗಿ ತಿನ್ಬೋದು. ಮೂಲೆಯಲ್ಲಿ ಎಲ್ಲೋ ಇರೋದು ಸ್ಟ್ರೀಟು. ಪಾರ್ಕಿಂಗ್ ಏರಿಯಾ ಬಂದುಬಿಟ್ಟು ಇಲ್ಲಿ ಕೊಡ್ತವ್ರೆ. ಇದೇ ಡಿಸಪಾಯಿಂಟ್. ಈ ಬಿಸಿಲಲ್ಲಿ ಇಷ್ಟು ದೂರ ನಡ್ಕೊಂಡು ಹೋಗೋದು ಸಿಕ್ಕಾಬಟ್ಟೆ ಕಷ್ಟ. ಅಂಬ್ರೆಲಾ ಇಟ್ಕೊಳ್ಳೋದಕ್ಕೆ 20 ರುಪೀಸ್. ಅಲ್ಲ ಸಾರಿ, ಅಂಬ್ರೆಲಾ ಅಂತಲೇ ಇದ್ದೀನಿ. ಹೆಲ್ಮೆಟ್ ಇಟ್ಕೊಳ್ಳೋದಕ್ಕೆ 20 ರುಪೀಸ್ ಎಕ್ಸ್ಟ್ರಾ. ಬೈಕಲ್ಲಿ ಬಿಟ್ಟರೆ ಯಾರಾದರೂ ತೊಗೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಇಲ್ಲೇ ಇಟ್ಕೊತಾರೆ. ಅವ್ರಿಗೆ 20 ರುಪೀಸ್ ಕೊಡಬೇಕು. ಪಾರ್ಕಿಂಗಿಗೆ ದುಡ್ಡಲ್ಲ, ಹೆಲ್ಮೆಟ್ ಇಟ್ಕೊಳ್ಳೋದಕ್ಕೆ ದುಡ್ಡು. ಆಟ ಸಾಮಾನು. ಇನ್ನು ನಾವು ಒಂದು ಕೆಫೆಗೆ ಬಂದಿದ್ವಿ. ಕೆಫೆಗೆ ನಾನಿ ಒಂದು ಸರಿ ಬಂದಿದ್ವಿ. ಆವಾಗ ಬ್ರೌನಿ ಟೇಸ್ಟ್ ಮಾಡಿದ್ವಿ. ಸೊ ರಿಕ್ಕಿಗೂ ಬ್ರೌನಿ ಅಂದರೆ ತುಂಬ ಇಷ್ಟ ಇರ್ತಿತ್ತು. ಸೊ ತಿನ್ನೋಣ ಅಂತ ಬಂದ್ವಿ. ಬಟ್ ಏನಾಯಿತು ಗೊತ್ತಿಲ್ಲ. ರಿಕ್ಕಿಗೆ ಈ ಎನ್ವಿರೋನ್ಮೆಂಟೇ ಇಷ್ಟ ಆಗಲಿಲ್ಲ. ಇಲ್ಲಿಂದ ಹೋದರೆ ಸಾಕು, ನನಗೆ ಸಫಕೇಷನ್ ಆಗ್ತಿದೆ ಅಂತ ಹೇಳಿಬಿಟ್ಟು. ಯಾಕೆಂದರೆ ಇಲ್ಲಿ ಇದ್ದವರೆಲ್ಲ ತುಂಬ ಹೈಲಿ ಫ್ಯಾಷನ್ ಆಗಿದ್ದರು. ರಿಕ್ಕಿಗೆ ಸಿಕ್ಕಾಬಟ್ಟೆ ಹೈಲಿ ಫ್ಯಾಷನ್ ಆಗಿರೋದು ಒಂಥರ ಇರಿಟೇಟ್ ಥರ. ಈ ನನ್ನ ತಮ್ಮ ರಿಕ್ಕಿ ಇವರೆಲ್ಲ ಹಿಂಗೆ ಸ್ವಲ್ಪ ಆದರೆ ಓಕೆ. ಅದು ತುಂಬ ಓವರ್ ಆಯಿತು ಅಂತ ಹೇಳಿದ್ರೆ ಅವರಿಗೂ ಸಹಿಸೋಕ್ಕಾಗಲ್ಲ. ರಿಕ್ಕಿಮ್ಮ, ಅದೇನೋ ಹೇಳೋದು ಮಕ್ಕಳಿತ್ತು. ನನಗೆ ಹೇಳಿರಲಿಲ್ಲ ನೀವು. ರಿಕ್ಕಿ, ನಾವು ಎಷ್ಟು ವರ್ಷಕ್ಕೆ ಬಂದರೆ ಈಗ ನೇಪಾಳದಲ್ಲಿ? ಅಲ್ಲಿ ನೋಡ್ಕೊಂಡು ಹೇಳಿ. 2081 ಇವಾಗ ಇರೋದು. ನಮ್ಗೊಂದು ದೊಡ್ಡ ಡೌಟು. ಲಡ್ಡು ಎಷ್ಟು ವರ್ಷಕ್ಕೆ ಹುಟ್ಟಿರೋದು ನಿಮ್ಮ ಪ್ರಕಾರ? 2075. ನೀನು
2051 ನೀನು, ಸೊ ನಾನು 2051 ಆಗಿದ್ರೆ 2051ನಲ್ಲಿ ಆಲ್ರೆಡಿ ನಾನು ಹುಟ್ಬಿಟ್ಟಿದ್ದೀನಿ. ಲಡ್ಡು 2075, ಸೊ ನಾವಿವಾಗ ಇರೋದು 2081. ನಮ್ಮ ಮದುವೆ ಆಗಿತ್ತು ರಾತ್ರಿ ಪಾಪ ಇಯರ್ ಎಂಡ್ದು ಎಫೆಕ್ಟ್. ಹೇಳ್ರಿ ನಮ್ಮ ಮದುವೆ ಆಗಿದೆ ಎಷ್ಟು? ಲಡ್ಡು 2075 ಅಲ್ವಾ, ಅಂದರೆ 2073. ಅಲ್ಲಿವರೆಗೂ ನಿಜವಾಗ್ಲೂ ನಾವು ಬದುಕಿರ್ತೀವೋ ಇಲ್ವೋ, ರಿಯಲ್ ಬರೋ ತನಕ ನಾವು ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ನೇಪಾಳದಲ್ಲಿ ಮಂತ್, ಇಯರ್, ಡೇಟ್ ಪ್ರತಿಯೊಂದು ಚೇಂಜ್. ಇವಾಗ ಯಾವುದೋ ರೀತಿ ವೈಶಾಖ್, ಇವತ್ತು ಕರೆಕ್ಟಾಗಿ ವೈಶಾಖ್, ಇವರು ಅದನ್ನು ವೈಶಾಖ್, ಬಿಗೆ ಬಿ ಪ್ರೊನೌನ್ಸ್ ಮಾಡ್ತಾರೆ. ಸೊ ವೈಶಾಖ್ 1ನೇ ತಾರೀಕಲ್ಲಿದ್ದೀವಿ. ಇವತ್ತಿನ ಸ್ಪೆಷಲ್ ಇದೆ ನ್ಯೂ ಇಯರ್ ಸ್ಪೆಷಲ್. ನ್ಯೂ ಇಯರ್ಗೆ ಇವ್ರಿಗೆ ಇಯರ್, ಮಂತ್, ಡೇಟ್ ಪ್ರತಿಯೊಂದು ಕೂಡ ಚೇಂಜ್ ಇರುತ್ತೆ. ಸ್ಕೂಲ್, ಬ್ಯಾಂಕ್ ಅದ್ರ ಅನುಸಾರವಾಗಿ ಕೆಲಸ ಮಾಡುತ್ತೆ. ಕೆಲಸ ಮಾಡ್ತೀನಿ ನಾನು, ಅಷ್ಟು ದೂರ ಹೋಗಿ ಕೂತ್ಕೊಂತೀನಿ, ನೀವು ಅಪ್ಪ ಮಗ ಕೂತ್ಕೊಳ್ಳಿ. ಲಡ್ಡು ಏನು ತಿಂತಿದ್ಯಮ್ಮ? ನೂನ್, ಕನ್ನಡದಲ್ಲಿ ಏನಂತಾರೆ ನೂನ್ಗೆ? ಅವನಿಗೆ ಗೊತ್ತಿದೆಯೋ ಇಲ್ವೋ ಅಂತ. ಲಡ್ಡುವ ನಿಮ್ಮ ಚೈನಾದಲ್ಲಿ ಏನಂತಾರೆ? ಚೈನಾದಲ್ಲಿ ಏನಂತಾರೆ ಉಪ್ಪಿಗೆ? ನನ್ನ ಜೊತೆ ಕೊರಿಯನ್ ಡ್ರಾಮಾ ನೋಡಿ ನೋಡಿ ಕೊರಿಯಾ ಕಲಿತಾ ಇದ್ದಾನೆ. ಆಮೇಲೆ ಲಡ್ಡು ಇದು ಏನಪ್ಪ ಜೇನುಳಗೆ ಏನಂತಾರಮ್ಮ? ಚೈನಾದಲ್ಲಿ ಜೇನುಳಗೆ ಏನಂತಾರಮ್ಮ? ಅಲ್ಲ ಚಿನಿ, ಏನಂತ ಕರೀತಾರೆ ಹಿಂದಿಯಲ್ಲಿ? ಮಧುಮಕ್ಕಿ. ಅದಕ್ಕೆ ನಿಜವಾಗ್ಲೂ ಮಧುಮಕ್ಕಿ ಅಂತಾರ ಹಿಂದಿಯಲ್ಲಿ? ಮೊಬೈಲ್ ನೋಡ್ತಾನೆ ಹಿಂದಿ ಕಲಿತಾ ಇದ್ದಾನೆ ನನ್ನ ಮಗ. ಲಡ್ಡು ಅಂತೂ ತಿನ್ನೋದಕ್ಕೆ ಗ್ಲೌಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದ, ಗ್ಲೌಸ್ ಎಲ್ಲ ಕೊಟ್ಟಿದ್ರು. ಬಟ್ ಇಲ್ಲಿ ಕ್ವೈಟ್ ಡಿಸಪಾಯಿಂಟ್. ನಾವು ಇವನ್ ಬ್ರೌನಿ ಕೂಡ ತಿಂದಂಗೆ ಇಲ್ಲಿಂದ ಹೊರಟ್ವಿ. ನಾವು ಆರ್ಡ್ರ್ ಮಾಡಿದ್ದು ಮಿನಿ ಪ್ಲ್ಯಾಟರ್ ಅಂತ ಹೇಳಿಬಿಟ್ಟು, ಇದರಲ್ಲಿ ಮೋಮೋಸ್, ನೂಡಲ್ಸ್, ವಿಂಗ್ಸ್, ಸಾಸೇಜ್, ಫ್ರೆಂಚ್ ಫ್ರೈ, ಬರ್ಗರ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು. ಬಟ್ ಎಲ್ಲದು ತುಂಬಾ ಸಿಕ್ಕಾಬಟ್ಟೆ ಖಾರ ಆಗಿತ್ತು. ಮುಂಚೆನೇ ನಾವು ಹೇಳಿದ್ವಿ ಖಾರ ಬೇಡ, ಪಿರೋ ಹಾಕಬೇಡಿ ಅಂತ ಹೇಳಿಬಿಟ್ಟು, ಮಗು ಇದೆ ಅಂತ. ಬಟ್ ಎಷ್ಟು ಖಾರ ಇತ್ತು ಅಂತ ಅಂದರೆ ರಿಕ್ಕಿ ಅಂತೂ ಏನೂ ತಿನ್ನಲಿಲ್ಲ. ಅವ್ರಿಗೆ ಒಂಥರ ಸಿಟ್ಟೆ ಬಂದುಬಿಟ್ಟಿತ್ತು, ಇಷ್ಟು ಖಾರ ಆಗಿ ಮಾಡಿದ್ದಾರೆ ಅಂತ. ಕರೆದು ಕೂಡ ಹೇಳಿದ್ರು, ಮುಂಚೆನೇ ಅಷ್ಟು ಹೇಳಿದ್ರು, ಇಷ್ಟು ಮಾಡಿದ್ದೀರಾ ಅಂತ. ತುಂಬ ಅಂದರೆ ತುಂಬಾ ಖಾರ ಆಗಿತ್ತು. ಆ ಕೋಪಕ್ಕೆ ಬ್ರೌನಿ ಕೂಡ ನಾವು ಆರ್ಡ್ರ್ ಮಾಡ್ದಲ್ಲೇ ಅಲ್ಲಿಂದ ವಾಪಸ್ ಬಂದ್ವಿ. ಅದು ಎಷ್ಟು ಖಾರ ಆಗಿತ್ತು ಅಂದರೆ ಹೊಟ್ಟೆ ಎಲ್ಲ ತುಂಬ ಉರಿತಾ ಇತ್ತು. ಸೊ ಹಾಗಾಗಿ ಏನೂ ತಿನ್ನಲಿಲ್ಲ, ಅಲ್ಲಿಂದ ವಾಪಸ್ ಬಂದುಬಿಟ್ವಿ. ಫುಡ್ನ ವೇಸ್ಟ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ತಿಂದೆ. ಅದ್ರ ಎಫೆಕ್ಟ್ ಹೊಟ್ಟೆ ಅಂತೂ ಫುಲ್ ಉರಿ ಆಗ್ತಾಯಿತ್ತು. ಸೊ ಅಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ನಾನೀಗೆ ಒಬ್ಬಳೇ ಇರ್ತಾಳೆ ಮನೇಲಿ ಅಂತ ಸ್ವೀಟ್ ತೊಗೊಳ್ಳೋಣ ಅಂತ ಬಂದು ನಾವು ಅಲ್ಲೇ ತಿಂದ್ವಿ. ಚೆನ್ನಾಗಿದೆಯಾ? ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಮಾಡಿದ್ದು ರುಚಿಯಲ್ಲಿ ಅಂದರೆ ಮೈ ಗಾಡ್, ಎಷ್ಟು ಖಾರ ಇತ್ತು, ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಸೊ ವೈಷ್ಣವಿಗೆ ಬಂದು ಆ ಹೊಟ್ಟೆ ಊರಿನ ಸ್ವಲ್ಪ ತಂಪು ಮಾಡ್ಕೊತಾ ಇದ್ದೀವಿ. ಹೊಟ್ಟೆ ಎಲ್ಲ ಉರಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆ ಐಟಮ್ ತಿಂದು. ಮೈ ಗಾಡ್. ಇವತ್ತಿಗೆ ನ್ಯೂ ಇಯರ್ ಬ್ಲಾಗ್ ಕಂಪ್ಲೀಟ್ ಆಯಿತು. ಲಡ್ಡುಮ ನೀನು ಏನು ಮಾಡಬೇಕು? ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು? ಬ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಹೇಳು, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಹ್ಯಾಪಿ ನ್ಯೂ ಇಯರ್ 2000 ಮಾಡಿ, ಶೇರ್ ಮಾಡೋ ತಪ್ಪು ಮಾಡ್ತೀನಿ. ಶೇರ್ ಮಾಡಿ, ತಪ್ಪದೇ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು, ಬೈ ಬಾಯ್.